ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋದು, ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು, CSKಗೆ ಹೊಸ ರಿಪ್ಲೇಸ್ಮೆಂಟ್ ಆಗಿದೆ, IPL ಗೆ ಹೊಸ ಎಂಟ್ರಿ ಆಗಿದೆ. ಎಕ್ಸ್ಪೀರಿಯನ್ಸ್ಡ್ ಇಂಗ್ಲೆಂಡ್ ಪ್ಲೇಯರ್ ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿರೋದು ರಿಚರ್ಡ್ ಗ್ಲೀಸನ್ ಅವ್ರನ್ನ. ಏನೋ ಇವರಿಗೆ ಬೌಲಿಂಗು ಮಸ್ತಾಗಿ ಇದೆಯಲ್ಲ, ಬೌಲಿಂಗ್ ಇನ್ನೇ ತಗೊಂಡ್ರು, ಬೌಲರ್ಸ್ನ ಬ್ಯಾಟ್ರನ್ನ ತಗೊಬೋದಾಗಿತ್ತು ಅಂತ ಹೇಳ್ಬೋದು ನೀವು. ಏನೋ ಗೊತ್ತಿಲ್ಲ, ಪತಿರಾಣಾಗೆ ಒಂಥರ ಬ್ಯಾಕಪ್ ಆಗಿ ತಗೊಂಡಿದ್ರೆ ಅಂತ ಕಾಣಿಸುತ್ತೆ. ಈ ಓವರ್ಸೀಸ್ ಪ್ಲೇಯರ್ನ ಯಾರ ಪರವಾಗಿ ತಗೊಂಡಿರೋದು ಅಂತಂದರೆ ರಿಪ್ಲೇಸ್ಮೆಂಟು ಡೆವಾನ್ ಕಾನ್ವೆ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದರೆ. ಡೆವಾನ್ ಕಾನ್ವೆ ಅವರು ರಿಕವರ್ ಆಗ್ತಾರೆ ಅಂತ ಕಾದ್ರು, ಇವರು ರಿಕವರ್ ಆಗೋದಕ್ಕೆ ಆಗೋದಿಲ್ಲ. ಎಂಟೈರ್ ಸೀಸನ್ ರೋಲ್ಡ್ ಔಟ್ ಆಗಿದ್ದಾರೆ ಈಗ, ಆದ್ರಿಂದ ಇವ್ರನ್ನ ಗ್ಲೀಸನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ, ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ ಬಗ್ಗೆ. ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ಗೆ ಅವರು ಫ್ಯಾನ್ ಅಲ್ವಂತೆ. ನನಗೇನೋ ಇಷ್ಟ ಆಗ್ತಿಲ್ಲ ಅವರು ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟು, ಏನೋ ತೊಗೊಂಬಂದಿದ್ದಾರೆ ಫ್ಯಾನ್ಸ್ಗಳಿಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ, ಮನೋರಂಜನೆ ಸ್ವಲ್ಪ ಜಾಸ್ತಿ ಆಗಲಿ, ಇನ್ನೊಂದು ಸ್ವಲ್ಪ ಸ್ಕೋರು ಜಾಸ್ತಿ ಬರಲಿ ಅನ್ನೋ ಇಂಟೆನ್ಷನ್ ಮೇಲೆ, ಅಥವಾ ಏನೋ ಒಂದು ಇಂಪ್ಯಾಕ್ಟ್ ಜಾಸ್ತಿ ಚೆನ್ನಾಗಿ ಒಂಥರ ಫ್ಯಾನ್ಸ್ಗಳೆಲ್ಲ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡಲಿ, ಯಾರು ಇಂಪ್ಯಾಕ್ಟ್ ಆಗಿ ಬರ್ತಾರೆ, ಯಾರು ಅದಾಗಿ ಬರ್ತಾರೆ, ಇದಾಗಿ ಬರ್ತಾರೆ, ಯಾರು ಇಂಪ್ಯಾಕ್ಟ್ ಮಾಡ್ಬಿಡ್ತಾರೆ ಅಂತರ ವೆಯ್ಟ್ ಮಾಡಲಿ, ಸ್ವಲ್ಪ ಕ್ಯೂರಿಯಾಸಿಟಿ ಹುಡ್ಸೋಣ, ಮನೋರಂಜನೆ ಹುಡ್ಸೋಣ IPL ಅಲ್ಲಿ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಗೊಂಬಂದಿದ್ದಾರೆ. ಬಟ್ ಇದೇನು ಮಾಡುತ್ತೆ ಅಂದರೆ ಆಲ್ರೌಂಡರ್ಸ್ ಅಂತ ಏನಿದ್ದಾರೆ ಅವ್ರನ್ನ ಒಂಥರ ಡಿಮ್ ಮಾಡಿಬಿಡುತ್ತೆ. ಇವಾಗ ವಾಷಿಂಗ್ಟನ್ ಸುಂದರ್ ಆಗಿರ್ಬೋದು, ಶಿವಮ್ ದೂಬೆ ಆಗಿರ್ಬೋದು, ಇಂಥ ಆಲ್ರೌಂಡರ್ಸ್ ಏನಿದ್ದಾರೆ ಸೊ ಅವ್ರ ಹತ್ರ ಬೌಲಿಂಗ್ ಮಾಡೋಕೆ ಆಗದಿರೋ ಥರ ಆಗೋಗ್ಬಿಡುತ್ತೆ, ಬೌಲಿಂಗ್ ಅಥವಾ ಬ್ಯಾಟಿಂಗ್ ಆಡದಿರೋ ಥರ ಆಗೋಗ್ಬಿಡುತ್ತೆ. ಸೊ ಆಲ್ರೌಂಡರ್ಸು ಇಲ್ಲಿ ಕಂಪ್ಲೀಟಾಗಿ ಪ್ಲೇಗೆ ಬರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಆದರೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಪರವಾಗಿ ಏನಿಲ್ಲ, ನೀವು ಕ್ರಿಕೆಟ್ನ 11 ಜನನೇ ಆಡಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಫಾರ್ಮೆಟ್ ಯಾವುದೇ ಫಾರ್ಮೆಟ್ ಹೋದ್ರೂ 11 ಜನನೇ ಆಡಬೇಕಾಗುತ್ತೆ. ಬಟ್ IPL ಮಾತ್ರ ಈ ಥರ ಒಂದು ಮಾಡಿದ್ದಾರೆ ಸೀನ್ನ. ಬಟ್ ನನಗೇನೋ ಅದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಅನ್ನಿಸ್ತಿಲ್ಲ, ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇಂಡಿಯನ್ ಕ್ಯಾಪ್ಟನ್ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಪ್ಯಾಕ್ಟ್ ಸಬ್ಸ್ಟಿಟ್ಯೂಟ್ನ. ಯಾರೋ ಫ್ಯೂಚರ್ ತೆಗೆದಾಗ್ತಾರ ಅಂತ ಕಾದ್ ನೋಡ್ಬೇಕು. ಅಪ್ಡೇಟ್ ನಂಬರ್ 3, ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ದಿನೇಶ್ ಕಾರ್ತಿಕ್ ಮತ್ತೆ MS ಧೋನಿ ಅವರ ಬಗ್ಗೆ. ಇಟ್ ವಿಲ್ ಬಿ ಹಾರ್ಡ್ ಟು ಕನ್ವಿನ್ಸ್ MS ಧೋನಿ ಫಾರ್ T20 ವರ್ಲ್ಡ್ ಕಪ್ ಅಂತ. ಆಲ್ರೆಡಿ ಒಂದು ಸೀಸನ್ ಅಲ್ಲಿ ಒಂಥರ ಬಂದ್ಬಿಟ್ಟು ಮೆಂಟರ್ ಆಗಿ ಇದ್ರು ಒಂದು ವರ್ಲ್ಡ್ ಕಪ್ ಅಲ್ಲಿ, ಗೊತ್ತಿರದೆ ಅದು ವರ್ಷಾಗಿ ಆಡಿದ್ವಿ ಆ ಸೀಸನ್ ಮಾತ್ರ ನಾವು. ದುಬೈಲಿ ಆಗಿದ್ದು ಅಂತ ಕಾಣ್ತದೆ ಸೀಸನ್ನು. ಸೊ ಇವಾಗ ಕನ್ವಿನ್ಸ್ ಮಾಡ್ತೀರಾ, ಮತ್ತೆ ಏನಾದ್ರು ಮೆಂಟರ್ ಆಗಿ ಬರ್ತಾರೆ MS ಧೋನಿ ಅಂತ ಕೇಳಿದಾಗ ಹೋಪ್ಫುಲಿ ಎಸ್ ಅಂತ ಹೇಳಿದ್ದಾರೆ. MS ಧೋನಿ ಅವರು ಹೋಪ್ಫುಲಿ ಬರ್ತಾರೆ ಅಂತ. ಇವಾಗ USA ಮತ್ತು ವೆಸ್ಟ್ ಇಂಡೀಸಲ್ಲಿ ಆಗ್ತಿದೆಯಲ್ಲ, ಈ ವರ್ಲ್ಡ್ ಕಪ್ಗೆ ಮೆಂಟರ್ ಆಗಿ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ರೋಹಿತ್ ಶರ್ಮಾ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಬಟ್ ಕನ್ವಿನ್ಸ್ ಮಾಡೋದು ಕಷ್ಟ, ಕನ್ವಿನ್ಸ್ ಮಾಡ್ತೀವಿ ಅನ್ನೋ ಥರ ಹೇಳಿದ್ದಾರೆ. ಕನ್ವಿನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ MS ಧೋನಿನ. ಬಟ್ ದಿನೇಶ್ ಕಾರ್ತಿಕ್ ಅಂತ ಬಂದಾಗ ದಿನೇಶ್ ಕಾರ್ತಿಕ್ನ ಕನ್ವಿನ್ಸ್ ಮಾಡೋದು ಬಲೆ ಈಸಿ. ಅವ್ರು ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ, ವರ್ಲ್ಡ್ ಕಪ್ ಆಡಬೇಕು, ಅವ್ರು ಆಡೋದಕ್ಕಾಗಿರಲಿ ಅಥವಾ ಬೇರೆ ಯಾವುದೇ ಆಸ್ಪೆಕ್ಟಲ್ಲಾಗಿರಲಿ ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ, ಟಕಾರ್ನಂಗೆ ಬಂದ್ಬಿಡ್ತಾರೆ ದಿನೇಶ್ ಕಾರ್ತಿಕ್ ಅಂತ ಹೇಳಿದ್ದಾರೆ. ಸೊ ಆಡೋದಕ್ಕೆ ಕನ್ವಿನ್ಸ್ ಮಾಡ್ತಾರೆ ಅಥವಾ ಬೇರೆ ಏನಕ್ಕೆ ಕನ್ವಿನ್ಸ್ ಮಾಡ್ತಾರೆ ಅಂತ. ದಿನೇಶ್ ಕಾರ್ತಿಕ್ ಕನ್ವಿನ್ಸ್ ಎಲ್ಲ ಏನಿಲ್ಲ, ಅವ್ರು ಯಾರೋ ಹೆಸರು ಏನಾರು ಲಿಸ್ಟಲ್ಲಿ ಬಂತವ್ರೆ, ಸ್ಕ್ವಾಡ್ ಏನಾರು ಬಂತಾರೆ, ಟಕಾರನಾಗ ಎದ್ದಿಟ್ಕೊಂಡ್ಬಿಡ್ತಾರೆ ಕಣ್ಬಿಟ್ಕೊಂಡು. ಅಪ್ಡೇಟ್ ನಂಬರ್ 4, ಮ್ಯಾಕ್ಸ್ವೆಲ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಮ್ಯಾಕ್ಸಿ ಹೇಳ್ತಾರೆ, ನೀವೇನಾದ್ರು ಫ್ಲಾಪ್ ಶೋನ ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಆ ಫ್ಲಾಪ್ ಶೋ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೀವು ಇನ್ ಕೇಸ್ ಏನಾದ್ರು ಬ್ರೇಕ್ ತಗೊಂಡು ನೀವೇನಾದ್ರೂ ಒಂದು ಫ್ರೆಶ್ ಮೈಂಡಲ್ಲಿ ಬರಲ್ಲ ಅಂತಂದ್ರೆ ಆ ಫ್ಲಾಪ್ ಶೋ ಹಂಗೇನೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾನು ಇದನ್ನ ಅನುಭವಿಸಿದ್ದೀನಿ ಈ ಹಿಂದೆ, ಅದಕ್ಕೋಸ್ಕರ ನಾನು ಈ IPL ಅಲ್ಲಿ ಒಂದು ಫ್ಲಾಪ್ ಶೋ ಆಗಾದ್ಮೇಲೆ ಒಂದು ಬ್ರೇಕ್ನ ನಾನೇ ಕೇಳ್ಬಿಟ್ಟು ಅವ್ರ ಹತ್ರ ತಗೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಅವರು ಇನ್ನ ಏನಾದ್ರು ಹಂಗೆ ಆಡಿತ್ತು ಅಂತಂದ್ರೆ ಮತ್ತೆ ಫ್ಲಾಪ್ ಶೋ ಅನುಭವಿಸ್ತಾ ಇದ್ದೆ ಅನ್ನೋ ಒಂದು ತಲೆಗೆ ಬಂದಿತ್ತು ಅಂತ ಕಾಣ್ತದೆ. ಅದಕ್ಕೋಸ್ಕರ ಅವರು ಬ್ರೇಕ್ನ ತಗೊಂಡಿದ್ದಾರೆ, ಅದನ್ನ ಅವರನ್ನೇ ಒಪ್ಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೆಸ್ಟ್ ಮ್ಯಾಚ್ ರಿಲೇಟೆಡ್. ಅದು ಇಂಡಿಯಾದಲ್ಲೂ ಆಗೋದಿಲ್ಲ, ಪಾಕಿಸ್ತಾನದಲ್ಲೂ ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಪಾಕಿಸ್ತಾನದಲ್ಲಿ ಆದರೂ ಸಹ ನಮ್ಮ ಇಂಡಿಯಾದವರು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ, ಇಂಡಿಯಾದಲ್ಲಿ ಅವ್ರು ಬರ್ತಾರೆ ಬಟ್ ನಾವು ಮಾಡೋದಿಲ್ಲ. ಸೊ ಈ ಥರ ಒಂದು ಇಶ್ಯೂ ಇರಬೇಕಾದ್ರೆ ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಟೆಸ್ಟ್ ಸೀರೀಸ್ ನಡೀಬೇಕು ಅಂತಂದರೆ ಅದು ಒಂಥರ ನ್ಯೂಟ್ರಲ್ ವೆನ್ಯೂಲೇ ಆಗಿರಬೇಕು. ಇವಾಗ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಆ ಥರ ವೆನ್ಯೂಲೇ ಆಗಿರಬೇಕು. ನಾವಂತೂ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಿದ್ವಿ. ಏನಾದ್ರು ಇನ್ ಕೇಸ್ ಏನಾದ್ರು ಆಯಿತು ಅಂತಂದರೆ ಈ ಥರ ಸೀರೀಸ್ ಏನಾದ್ರು ಮಾಡ್ತಾರೆ ಅಂತಂದರೆ ಯಾರೋ ಒಂದು ಬೋರ್ಡ್ ಇನಿಷಿಯೇಟಿವ್ ತೊಗೊಂಡು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಯಾರಾದರೂ ಒಂದು ಇನಿಷಿಯೇಟಿವ್ ತೊಗೊಂಡು ನಮ್ಮಿಬ್ಬರನ್ನ ಕರ್ಕೊಂಬಂದು ಮಾಡಿಸ್ತಾರೆ ಅಂತಂದರೆ ಮಾಡಲಿ. ಅವರು ಕೂಡ ಕ್ವಾಲಿಟಿ ಸೈಡೇ ಇದ್ದಾರೆ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದಾರೆ. ಅವ್ರು ಏನೂ ಇಲ್ಲ ಅಂತ ನಮಗೂ ಕೂಡ ಗೊತ್ತು ಟೆಸ್ಟ್ ಫಾರ್ಮೆಟಲ್ಲಿ ನಮ್ಮ ಮುಂದೆ. ಬಟ್ ಆದರೂ ಸ್ವಲ್ಪ ಹೇಳಿದ್ದಾರೆ, ಏನೋ ಮಾಡಂಗಿದ್ರೆ ಮಾಡಲಿ, ನಾವೇನು ಆಡೋದಿಲ್ಲ ಗಿಡೋದಿಲ್ಲ ಅಂತೆಲ್ಲ ಏನು ಹೇಳೋದಿಲ್ಲ ನಾವು ಅಂತ ಹೇಳಿದ್ದಾರೆ. ನೋಡೋಣ, ಅವ್ರು ಸುಮ್ಮನೆ ಹೇಳ್ತಾರೆ ಅಷ್ಟೇ, ಅದೆಲ್ಲ ಆಗೋ ಮಾತಾಗೋರು ಜಮಾನ ಆಗೋಗ್ಬಿಡುತ್ತೆ ಟೆಸ್ಟ್ ಮ್ಯಾಚ್ನ ಆಡ್ಬಿಟ್ಟು ಇವರು ಅವ್ರ ಮೇಲೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.